ನೋಡ್ಕೊಳ್ಳಿ. ಮಾಡ್ಯೂಲ್ 5 ನ ಕಂಟಿನ್ಯೂ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ನೋಡ್ಕೊಳ್ಳಿ. ಸಾಲ್ವ್. ಸರ್ ನೋಟ್ಸ್ ಮೇಲೆ M1 और M2 ಅಂತ ಹಾಕಿ ಸರ್. ನಾವು ಜೆರಾಕ್ಸ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತೀವಿ. ನಾನು ಇನ್ನೂ ಜಾಕ್ ಮಾಡಿಸಿಲ್ಲ ನಾನು. ಇದೆಲ್ವಾ ಹೋಮ್ವರ್ಕ್ ಕೊಟ್ಟಿದ್ದು ನಾನು ನಿಮ್ಗೆ? ಹೌದು ಸರ್. ಈ ಪ್ರಾಬ್ಲಮ್ ಅಲ್ವಾ ಹೋಮ್ವರ್ಕ್ ಕೊಟ್ಟಿದ್ದು ಮಾಡ್ಯೂಲ್ 5 ಅಲ್ಲಿ? ನೋಡ್ಕೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡಿ. y ಇಂಟು ಎಕ್ಸ್ ಅಂದ್ರೆ xy ಪ್ಲಸ್ y ಇಂಟು y ಸ್ಕ್ವೇರ್ dx. ನೋಡ್ಕೊಳ್ಳಿ. Sir, it's M1 or M2? ನೆಕ್ಸ್ಟ್ ಲೆಟ್ m is equal to ಅಂತ ತಗೊಳ್ಳಿ. ಲೆಟ್ m is equal to ಇದನ್ನ m ಅಂತ ತಗೋಬೇಕು. and n is equal to M1 ಮಾಡ್ಯೂಲ್ 5 ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಡೋ ಎಂ ಬೈ ಡೋ ವೈ. ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ವೈ ಇದ್ರೆ ವೈ ಮಾತ್ರ ವೇರಿ ಆಗುತ್ತೆ, ವೈ ಇಲ್ಲ ಅಂದ್ರೆ 0 ಆಗುತ್ತೆ. ಎಕ್ಸ್ ಪ್ಲಸ್ 2y. ಡೋ ಎನ್ ಬೈ ಡೋ ಎಕ್ಸ್ ಅಂದ್ರೆ ಎಕ್ಸ್ ಇದ್ರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಎಕ್ಸ್ ಇಲ್ಲ ಅಂದ್ರೆ 0 ಆಗುತ್ತೆ. ಇದು 1 ಆಯ್ತು. ಈಗೇನು ಮಾಡಬೇಕು? ಇದು ಎರಡು ಈಕ್ವಲ್ ಇಲ್ಲ ಅಂದ್ರೆ ಇದು ಎಕ್ಸಾಕ್ಟ್ ಇಲ್ಲ ಅಂತ, ಸೇಮ್ ಬರಲಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು? ಅದಕ್ಕೆ ಡೋ ಎಂ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಮಾಡಬೇಕು. ಡೋ ಎಂ ಬೈ ಡೋ ವೈ ಇಸ್ ಎಕ್ಸ್ ಪ್ಲಸ್ 2y ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಇಸ್ 1. ಎಕ್ಸ್ ಪ್ಲಸ್ 2y ಮೈನಸ್ 1. ಈಗ ನೋಡಿ, ಇದು ನಿಯರ್ ಟು ಎನ್ ಅಲ್ವಾ? ಯಾಕಂದ್ರೆ ಡಿವೈಡ್ ಮಾಡ್ತಾರೆ ಹೋಗ್ಬಿಡುತ್ತೆ. ಇದು ನಿಯರ್ ಟು ಎನ್. ನಿಯರ್ ಟು ಎನ್ ಇದ್ರೆ ನಾವು ಏನು ಮಾಡಬೇಕು? 1/y ಇಂಟು ಡೋ ಎಂ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ನಿಯರ್ ಟು ಎಮ್ ನಿಯರ್ ಟು ಎನ್ ಹೆಂಗೆ ಫೈಂಡ್ ಮಾಡಬೇಕು ಗೊತ್ತಾ? ಈ ಎರಡು ವೇರಿಯೇಬಲ್ಲು ಇಲ್ಲಿ ಒಂದು ವೇರಿಯೇಬಲ್ ಉಳಿಬೇಕು, ಇಲ್ಲಾಂದ್ರೆ ವೇರಿಯೇಬಲ್ಲೇ ಉಳಿಬಾರ್ದು. ಆ ಥರ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ಇದನ್ನ ಡಿವೈಡ್ ಮಾಡಿದ್ರೆ ವೇರಿಯೇಬಲ್ಲೇ ಬರಲ್ಲ, ಇಲ್ಲ ಅಂದರೆ ಒಂದು ವೇರಿಯೇಬಲ್ ಉಳಿಬೇಕು, ಅಂದರೆ ಎಕ್ಸು ಬರೀ ಇಲ್ಲಾಂದ್ರೆ ವೈ ಉಳಿಬೇಕು. ಆ ಥರ ಇರುತ್ತೆ. ಗೊತ್ತಾಗ್ತಿದೆಯಾ? ಈಗ ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ. 1/n ಇಂಟು ಇದೇನಿದು 1/n ಇಂಟು ಡೋ ಎಂ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಈಗ ನಿಮಗೆ ಎನ್ ಗೊತ್ತು. ಏನು ಡೋ ಎಂ ಎನ್ ಅಂದರೆ ಇದು ನೋಡಿ, ಫಸ್ಟಿಂದ ಹೇಳ್ಕೊಡ್ತೀನಿ. y ಇಂಟು ಎಕ್ಸ್ ಪ್ಲಸ್ ವೈ ಡಿ ಎಕ್ಸ್ ಇದು ಕ್ವಶನ್. ಇದು ವೈನ ಮಲ್ಟಿಪ್ಲೈ ಮಾಡಿ xy ಪ್ಲಸ್ ವೈ ಸ್ಕ್ವೇರ್ ಡಿ ಎಕ್ಸು ಇದಂಗೆ ಇರಲಿ. ಇದನ್ನ ಎಮ್ ತಗೊಳ್ಳಿ, ಇದನ್ನ ಎನ್ ತಗೊಳ್ಳಿ. ಡೋ ಎಂ ಬೈ ಡೋ ವೈ ಅಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಎಕ್ಸ್ ಇಂಟು ಬರೀ ವೈ ಇದ್ರೆ ವೈ ಮಾತ್ರ ಚೇಂಜ್ ಆಗುತ್ತೆ, ಅಂದರೆ ಎಕ್ಸ್ ಹಂಗೆ ಇರುತ್ತೆ. ಎಕ್ಸ್ ಇಂಟು 1 ಪ್ಲಸ್ ವೈ ಸ್ಕ್ವೇರ್ಗೆ 2y. ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಎಕ್ಸ್ ಇದ್ರೆ ಎಕ್ಸ್ ಮಾತ್ರ ಚೇಂಜ್ ಆಗುತ್ತೆ, ವೈ ಇದ್ರೆ 0, ಕಾನ್ಸ್ಟೆಂಟ್ ಇದ್ರೆ 0. ಡೋ ಎಂ ಬೈ ಡೋ ವೈ ಏನಾಯಿತು? ಎಕ್ಸ್ ಪ್ಲಸ್ 2y ಆಯಿತು. ಡೋ ಎನ್ ಬೈ ಡೋ ಎಕ್ಸ್ 1 ಆಯಿತು. ನೆಕ್ಸ್ಟ್ ಡೋ ಎಂ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಮಾಡಬೇಕು. ಡೋ ಎಂ ಬೈ ಡೋ ವೈ ಅಂದರೆ ಎಕ್ಸ್ ಪ್ಲಸ್ 2y ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 1. ಇದು ನೋಡಿ,
ಎಮ್ ಮತ್ತೆ ಎನ್ ನೋಡಿ, ಇದನ್ನ ಇದು ಡಿವೈಡೆಡ್ ಬೈ ಎಮ್ ಮಾಡಿ, ಅವಾಗ ಎಕ್ಸ್ ಮತ್ತೆ ವೈ ಯಾವುದು ಕ್ಯಾನ್ಸಲ್ ಆಗಲ್ಲ, ಇದು ಡಿವೈಡೆಡ್ ಬೈ ಎಮ್ ಮಾಡಿದ್ರೆ. ಆಮೇಲೆ ಇದನ್ನ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ಫುಲ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ನಿಯರ್ ಟು ಎನ್ ಅಂತ ಬರೀರಿ. ನಿಯರ್ ಟು ಎನ್ ಅಂತ ಬಂದರೆ ಇದು ಫಾರ್ಮುಲಾ 1/n ಇಂಟು ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. 1 ಸೆಕೆಂಡು, 2 ಮಿನಿಟ್ಸು, ಸ್ವಲ್ಪ ಕಾಲ್. ನೋಡಿ ಎನ್ ಅಂದರೆ ಏನು? 1 ಸೆಕೆಂಡು. ಸಾರಿ, ಎನ್ ಅಂದರೆ ಎಕ್ಸ್ ಪ್ಲಸ್ 2y ಮೈನಸ್ 1. ನೋಡಿ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 2y ಮೈನಸ್ 1. ಎನ್ ಜಾಗದಲ್ಲಿ ಎನ್ ವ್ಯಾಲ್ಯೂ ಹಾಕಿ, ಇದ್ರದ್ದು ವ್ಯಾಲ್ಯೂ ಇಲ್ಲಿದೆ ನೋಡಿ, ಅದು ಹಾಕಿ ಏನು ಆನ್ಸರ್ ಬರುತ್ತೆ? 1 ಬರುತ್ತೆ. ನಿಯರ್ ಟು ಎನ್ ಇದ್ರೆ ನೀವೇನಂತ ತಗೋಬೇಕು? ಆನ್ಸರ್ ಬರೋದನ್ನ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ನಿಯರ್ ಟು ಎನ್ ಇದ್ರೆ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ನಿಯರ್ ಟು ಎಮ್ ಇದ್ರೆ ಜಿ ಆಫ್ ವೈ ಅಂತ ತಗೋಬೇಕು. ಈಗ ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ 1 ಡಿ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಆಗುತ್ತೆ. ಈಗ ಈ ಇ ಪವರ್ ಎಕ್ಸ್ನ ಇಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ. ಮಲ್ಟಿಪ್ಲೈಯಿಂಗ್ ಇ ಪವರ್ ಎಕ್ಸ್ ಟು ಇಕ್ವೇಷನ್ 1. ಅವಾಗ ಏನಾಗುತ್ತೆ? ಇಲ್ಲಿ ಇ ಪವರ್ ಎಕ್ಸ್ ವೈ ಬರುತ್ತೆ, ಇ ಪವರ್ ಎಕ್ಸ್ ವೈ ಸ್ಕ್ವೇರ್ ಬರುತ್ತೆ. ಎಕ್ಸ್ ಇ ಪವರ್ ಎಕ್ಸ್ ವೈ ಪ್ಲಸ್ ಇ ಪವರ್ ಎಕ್ಸ್ ವೈ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಇಲ್ಲೂ ಇ ಪವರ್ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇ ಪವರ್ ಎಕ್ಸ್ 2y ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್. into dy is equal to 0. Now m ಇದನ್ನ ತಗೋಬೇಕು. Now m is equal to, ನೋಡಿ m ಏನಿದೆ? x e power x y plus e power x y square. and n ಒಂದು x e power x plus 2y e power x minus e power x n. ಈಗ ಅಗೇನ್ ಡೋ ಎಮ್ ಬೈ ಡೋ ವೈ ಮಾಡಿ. ವಿತ್ ರೆಸ್ಪೆಕ್ಟ್ ವೈ ಮಾಡೋದು ಯಾವ ಥರ? ವೈ ಇದ್ರೆ ವೈ ಮಾತ್ರ ವೇರಿ ಆಗುತ್ತೆ, ವೈ ಇಲ್ಲ ಅಂದರೆ 0 ಆಗುತ್ತೆ. ಈಗ ಎಕ್ಸ್ ಇ ಪವರ್ ಎಕ್ಸ್ ಹಂಗೆ ಇರಲಿ, ವೈಗೆ ಡಿಫ್ರೆನ್ಸಿಯೇಷನ್ 1, ಇ ಪವರ್ ಎಕ್ಸ್ ಹಂಗೆ ಇರಲಿ,
ವೈ ಸ್ಕ್ವೇರ್ಗೆ 2y. ಈಗ ನೆಕ್ಸ್ಟ್ dou n by dou x ಮಾಡಿ. dou n by dou x ಹೆಂಗೆ? x ಇದ್ರೆ x ಮಾತ್ರ ವೇರಿ ಆಗುತ್ತೆ, x ಇಲ್ಲ ಅಂದರೆ 0 ಆಗುತ್ತೆ. ಇಲ್ಲಿ x ಇಂಟು ಇ ಪವರ್ ಎಕ್ಸ್ ಇದೆ, ಅದಕ್ಕೆ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. x ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ 2y ಕಾನ್ಸ್ಟೆಂಟ್, ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸ್ ಮೈನಸ್ ಮತ್ತೆ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ಗೆ ಬರುತ್ತೆ. ಏನೈತಿದು? therefore dou m by dou y is equal to x e power x plus 2 e power x y. dou n by dou x is equal to x e power x. ನೋಡಿ e power x ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2 e power x y. ಈಗ ಎರಡೂ ಸೇಮ್ ಆಯಿತು. therefore dou m by dou y is equal to dou n by dou x. ಈಗ ಈಕ್ವೇಶನ್ ಇಸ್ ಎಕ್ಸಾಕ್ಟ್ ಆಗುತ್ತೆ. ಈಕ್ವೇಶನ್ ಇಸ್ ಎಕ್ಸಾಕ್ಟ್. ಎಕ್ಸಾಕ್ಟ್ ಆದರೆ ಸೊಲ್ಯೂಷನ್ಗೆ ಫಾರ್ಮುಲಾ ಏನು? ಸೊಲ್ಯೂಷನ್ ಇಸ್ ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಇಸ್ ಈಕ್ವಲ್ ಟು ಸಿ. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟಿಂದಾನೇ ಹೇಳ್ಕೊಟ್ಬಿಡ್ತೀನಿ. y ಇಂಟು ಎಕ್ಸ್ ಅಂದರೆ ಎಕ್ಸ್ ವೈ, ವೈ ಇಂಟು ವೈ ಅಂದರೆ ವೈ ಸ್ಕ್ವೇರ್. ಇದಂಗೆ ಇರಲಿ. ಇದು ಎಮ್ ಅಂದರೆ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್, ಎನ್ ಅಂದರೆ ಎಕ್ಸ್ ಪ್ಲಸ್ 2y ಮೈನಸ್ 1. dou m by dou y ಅಂದರೆ ವೈ ಮಾತ್ರ ವೇರಿ ಆಗುತ್ತೆ, ಎಕ್ಸ್ ಹಂಗೆ ಇರುತ್ತೆ, ಎಕ್ಸ್ ಇಂಟು 1, ವೈ ಸ್ಕ್ವೇರ್ಗೆ 2y. dou n by dou x ಅಂದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಎಕ್ಸ್ ಇಲ್ಲ ಅಂದರೆ 0 ಆಗುತ್ತೆ. ಇದು ಎಕ್ಸ್ ಪ್ಲಸ್ 2y ಆಗುತ್ತೆ, ಇದು 1 ಆಗುತ್ತೆ. ಇದು ಮಾಮೂಲಿ ಫಾರ್ಮುಲಾ ನ್ಯಾಪ್ ಇಟ್ಕೊಳ್ಳಿ. dou m by dou y ಮೈನಸ್ dou n by dou x ಯಾವಾಗ ಮಾಡ್ಬೇಕಂದ್ರೆ ಇದು ಸೇಮ್ ಇಲ್ಲ ಅಂದರೆ ಅವಾಗ ಎಕ್ಸ್ ಪ್ಲಸ್ 2y ಮೈನಸ್ 1. ನೋಡಿ, ಇದು ಡಿವೈಡೆಡ್ ಬೈ ಎನ್ ಮಾಡಿದ್ರೆ ಆನ್ಸರ್ 1 ಬರುತ್ತೆ, ಅದಕ್ಕೆ ಇದನ್ನ ಡಿವೈಡ್ ಬೈ ನಿಯರ್ ಟು ಎನ್ ಅಂತ ಬರೀಬೇಕು. ನಿಯರ್ ಟು ಎಮ್ ಆಗಲ್ಲ, ಯಾಕಂದರೆ ಎಕ್ಸ್ ವೈ ವೇರಿಯಬಲ್ ಹಂಗೆ ಉಳ್ಕೊಳ್ಳುತ್ತೆ. ಎಕ್ಸ್ ಇಲ್ಲಾಂದರೆ ಎಕ್ಸ್ ಹೋಗಬೇಕು, ಇಲ್ಲಾಂದರೆ ವೈ ಹೋಗ್ಬೇಕು, ಇಲ್ಲಾಂದರೆ ಎರಡೂ ಹೋಗಬೇಕು. ಜ್ಞಾಪಕ ಇಟ್ಕೊಳ್ಳಿ. ನಿಯರ್ ಟು ಎನ್, ನಿಯರ್ ಟು ಎನ್ ಇದ್ರೆ 1 by n dou m by dou y ಫಾರ್ಮುಲಾ ಇದು. 1 by n ಅಂದರೆ ಏನು? ಎಕ್ಸ್ ಪ್ಲಸ್ 2y ಮೈನಸ್ 1. ಇದ್ರದ್ದು ಆನ್ಸರ್ ಏನು? ಎಕ್ಸ್ ಪ್ಲಸ್ 2y ಮೈನಸ್ 1 ಕ್ಯಾನ್ಸಲ್ ಆದರೆ 1 ಉಳಿಯುತ್ತೆ. ಈ ಆನ್ಸರ್ನ ಎಫ್ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ಕೋಬೇಕು. ಐ ಎಫ್ ಅಂದರೆ ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಅಂದರೆ ಇ ಪವರ್ ಇಂಟೆಗ್ರಲ್ 1 ಡಿ ಎಕ್ಸ್. ನೋಡಿ, 1 by n ಅಂದರೆ ಇದು dou m by dou y ಮೈನಸ್ dou n by dou x ಅಂದರೆ ಇದಲ್ವಾ? n ಅಂದರೆ ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕು. n ಜಾಗದಲ್ಲಿ ಎಕ್ಸ್ ಪ್ಲಸ್ 2y ಮೈನಸ್ 1, ಇದ್ರ ಜಾಗದಲ್ಲಿ ಎಕ್ಸ್ ಪ್ಲಸ್ 2y ಮೈನಸ್ 1. ಇದು ಕ್ಯಾನ್ಸಲ್ ಆದರೆ 1 ಬರುತ್ತೆ. ನೋಡಿ, ಸೇಮ್ ಇದೆಯಲ್ವಾ? ಕ್ಯಾನ್ಸಲ್ ಆದರೆ 1 ಬರುತ್ತೆ, ಅದನ್ನ ಎಫ್ ಆಫ್ ಎಕ್ಸ್ ಅಂದ್ಕೊಳ್ಳಿ. ಐ ಎಫ್ ಅಂದರೆ ನಾವೇ ಫೈಂಡ್ ಮಾಡಬೇಕಾಗಿರೋದು ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಏನು? 1 ಡಿ ಎಕ್ಸ್. ಇ ಪವರ್ 1 ಡಿ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಬರೀ ಎಕ್ಸ್, ಇ ಪವರ್ ಎಕ್ಸ್ ಆಗುತ್ತೆ. ಈ ಇ ಪವರ್ ಎಕ್ಸ್ನ ಈಕ್ವೇಶನ್ 1ಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಏನಾಗುತ್ತೆ? ಈಕ್ವೇಶನ್ 1 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಇ ಪವರ್ ಎಕ್ಸ್ ಬರುತ್ತೆ, ಇಲ್ಲೂ ಇ ಪವರ್ ಎಕ್ಸ್ ಬರುತ್ತೆ, ಇಲ್ಲೂ ಇ ಪವರ್ ಎಕ್ಸ್, ಇಲ್ಲೂ ಇ ಪವರ್ ಎಕ್ಸ್, ಇಲ್ಲೂ ಇ ಪವರ್ ಎಕ್ಸ್ ಸೇರಿಸ್ಬೇಕಷ್ಟೆ. ಅದು ಈ ಥರ ಕಾಣಿಸುತ್ತೆ ನಿಮಗೆ. ಇಸ್ ಈಕ್ವಲ್ ಟು 0. ಈಗ ಇದನ್ನ ಎಮ್ ಅಂತ ತಗೋಬೇಕು, ಇದನ್ನ ಎನ್ ಅಂತ ತಗೋಬೇಕು. ಇದಾದ್ಮೇಲೆ ನೀಟಾಗಿ ನೋಡ್ಕೊಂಡು ಈಗ ವಿತ್ ರೆಸ್ಪೆಕ್ಟ್ ಟು ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೆಂಗೆ ಅಂದರೆ ಇಲ್ಲಿ ಎಕ್ಸ್ ಇ ಪವರ್ ಎಕ್ಸ್ ಕಾನ್ಸ್ಟೆಂಟ್ ಥರ ಟೇಕ್ ಮಾಡಿ, ವೈಗೆ 1, ಇ ಪವರ್ ಎಕ್ಸ್ ಹಂಗೆ ಇರಲಿ, ವೈ ಸ್ಕ್ವೇರ್ಗೆ 2y ಮುಗೀತಲ್ವಾ? ಎನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಹೆಂಗೆ ಅಂದರೆ ಇಲ್ಲಿ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. 2 ಎಕ್ಸ್ ಮಲ್ಟಿಪ್ಲೈ ಇದ್ದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಎಕ್ಸ್ ಫಂಕ್ಷನ್ಸ್ 2 ಮಲ್ಟಿಪ್ಲೈ ಇದ್ರೆ ಪ್ರಾಡಕ್ಟ್. ಇದು ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಇ ಪವರ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಎಕ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ ಇದು ಈಸಿನೇ ಇರುತ್ತೆ 2y ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್. ಆಮೇಲೆ ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇ ಪವರ್ ಎಕ್ಸ್ ಇಂಟು 2y ಅಂದರೆ 2 ಇ ಪವರ್ ಎಕ್ಸ್ ವೈ. dou n by dou x ಅಂದರೆ ಇ ಪವರ್ ಎಕ್ಸ್ ಕ್ಯಾನ್ಸಲು ಈ ಥರ ಬರುತ್ತೆ. therefore dou m by dou y is equal to dou n by dou x. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ?
therefore equation is exact. ಅರ್ಥ ಆಯ್ತಾ? ಎಕ್ಸಾಕ್ಟ್ ಇದ್ರೆ ಎಲ್ಲರಿಗೂ ಅರ್ಥ ಆಯ್ತಾ? ನೋಡಿ ಇಂಟೆಗ್ರಲ್ ಆಫ್ ಎಂ ಅಂದ್ರೆ ಇದು x e power x y ಪ್ಲಸ್ e power x y ಸ್ಕ್ವೇರ್. ಇದು ತುಂಬಾ ಈಸಿ ಇರುತ್ತೆ ಇಂಟಿಗ್ರೇಷನ್, ನೀಟಾಗಿ ನೋಡ್ಕೊಳ್ಳಿ. ಡಿ ಎಕ್ಸ್ ಎಂ ಜಾಗದಲ್ಲಿ ಎಂ ವ್ಯಾಲ್ಯೂ ಹಾಕಿ ಎನ್ ಆಫ್ ವೈ ಅಂದರೆ ಎನ್ ಅಲ್ಲಿ ಬರೀ ವೈ ಟರ್ಮ್ ಇರಬೇಕು, ಎಕ್ಸ್ ಟರ್ಮ್ ಇದ್ರೆ ಬರೀಬಾರ್ದು. ನೋಡಿ ಎಕ್ಸ್ ಟರ್ಮ್ ಇದೆ ಬರೀಬಾರ್ದು, ಇಲ್ಲೂ ಎಕ್ಸ್ ಟರ್ಮ್ ಇದೆ ಬರೀಬಾರ್ದು, ಇಲ್ಲಿ ಎಕ್ಸ್ ಇದೆ. ವೈ ಟರ್ಮ್ ಬರೀ ಫ್ರೀ ಯಾವುದೂ ಇಲ್ಲ, ಅದಕ್ಕೆ 0 ಅಂತ ಬರಿಬೇಕು. ನೋಡಿ ಎಂ ಅಂದರೆ ಫುಲ್ ಬರಿಬೇಕು, ಎಂ ಏನಿದೆ ಅದು. ಎನ್ ಅಲ್ಲಿ ಬರೀ ವೈ ಟರ್ಮ್ ಮಾತ್ರ ಬರೀಬೇಕು, ಎಕ್ಸ್ ಇದ್ರೆ ಅದನ್ನ ಬರೆಯಂಗೆ ಇಲ್ಲ. ಇಲ್ಲಿ ನೋಡಿ ವೈ ಇದೆ ಆದರೆ ವೈ ಎಕ್ಸ್ ಟರ್ಮ್ಗೆ ಮಲ್ಟಿಪ್ಲೈ ಆಗ್ಬಿಟ್ಟಿದೆ, ಅದನ್ನ ಬರೆಯಂಗಿಲ್ಲ. ಬರೀ 2y ಇದ್ರೆ ಬರಿಬೋದು ಅಷ್ಟೇ. ಈಗ ನೆಕ್ಸ್ಟ್ ಇಲ್ಲಿ ಎರಡು ಜ್ಞಾಪಕ ಇಟ್ಕೊಳ್ಳಿ. ಒಂದು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇ ಪವರ್ ಎಕ್ಸ್ ಜ್ಞಾಪಕ ಇಟ್ಕೋಬೇಕು, ಏನು ಎಕ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್. ಇನ್ನೊಂದು ಇಂಟಿಗ್ರೇಷನ್ ಆಫ್ ಚೇಂಜಸ್ ಆಫ್ ಎಕ್ಸ್ ಇ ಪವರ್ ಎಕ್ಸ್ ವೆನ್ ಯು ಡಿಫ್ರೆನ್ಶಿಯೇಟ್ ಅಂಡ್ ಇಂಟಿಗ್ರೇಟ್, ಅದೆರಡೂ ಗೊತ್ತಿರಬೇಕು. ಇದು ಬಂದು ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ಗೆ ಬರುತ್ತೆ, ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಇಂಟಿಗ್ರೇಟ್ಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದಲ್ಲ, ಬರೀ ಎಕ್ಸ್ ಇ ಪವರ್ ಎಕ್ಸ್ ಚೇಂಜ್ ಆಗುತ್ತೆ, ವೈ ಹಂಗೆ ಇರಲಿ. ಎಕ್ಸ್ ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಅಲ್ಲಿ ಚೇಂಜ್ ಆಗೋದು ಯಾವ ತರ, ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್, ಅದನ್ನ ಬರ್ಕೊಳ್ಳಿ. ಪ್ಲಸ್ ವೈ ಸ್ಕ್ವೇರ್ ಹಂಗೆ ಇರಲಿ, ಬರೀ ಇ ಪವರ್ ಎಕ್ಸ್ ಚೇಂಜ್ ಆಗೋದು ಇಂಟಿಗ್ರೇಷನ್ ಅಲ್ಲೂ ಡಿಫ್ರೆನ್ಸಿಯೇಷನ್ ಅಲ್ಲೂ ಸೇಮ್, ಇ ಪವರ್ ಎಕ್ಸೇ ಬರ್ಬೇಕಷ್ಟೆ, ಮುಗೀತಷ್ಟೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಇದನ್ನ ವರ್ಕ್ ಮಾಡಿ, ವರ್ಕ್ ಮಾಡೋ ಗಂಟನೂ ಡೌಟ್ಸ್ ಇರುತ್ತೆ, ಅದು ಸ್ವಲ್ಪ ಕಷ್ಟ ಇದೆ ಅದಕ್ಕೆ. ಸಾಲ್ವ್ ನೋಡಿ, ಇದನ್ನ ಯಾವ ತರ ಮಾಡಬೇಕು. ಸೊಲ್ಯೂಷನ್ ಬಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವೈ ಅಂತ ಕೇಳಿದ್ರೆ, ಫಸ್ಟ್ ಏನು ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಂಗೆ ಇರಲಿ, ಡಿ ವೈ ಹಂಗೆ ಇರಲಿ, ಡಿ ಎಕ್ಸ್ನ ಈ ಕಡೆ ಕಳಿಸಿ, ಎಕ್ಸ್ ವೈ ಡಿ ಎಕ್ಸ್ ಆಗುತ್ತೆ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಇದು ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಇದನ್ನ ಎಮ್ ಅಂತ ತಗೊಳ್ಳಿ. ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಡೋ ಎಮ್ ಬೈ ಡೋ ವೈ ಅಂದರೆ ಎಕ್ಸ್ ಇಂಟು 1 ಬರುತ್ತೆ. ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಮೈನಸ್ 2x ಮೈನಸ್ 0. ಅಂದರೆ ಎಕ್ಸ್ ಇದ್ರೆ ಎಕ್ಸ್ ಮಾತ್ರ, ಇಲ್ಲಿ ವೈ ಇದ್ರೆ ವೈ ಮಾತ್ರ ವೇರಿ ಆಗುತ್ತೆ, ಎಕ್ಸ್ ಹಂಗೆ ಇರುತ್ತೆ. ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಮೈನಸ್ ಹಂಗೆ ಇರಲಿ. ಎಕ್ಸ್ ಸ್ಕ್ವೇರ್ಗೆ 2x, ಇಲ್ಲಿ ಎಕ್ಸ್ ಇಲ್ಲ ಅಂದರೆ 0. ಡೋ ಎಮ್ ಬೈ ಡೋ ವೈ ಬಂದು ಎಕ್ಸ್, ಡೋ ಎನ್ ಬೈ ಡೋ ಎಕ್ಸ್ ಬಂದು ಮೈನಸ್ 2x. ಇದು ಸೇಮ್ ಇಲ್ಲ ಅಂದರೆ ಫಸ್ಟ್ ಇದು ಮೈನಸ್ ಇದು ಮಾಡ್ಕೊಳ್ಳಿ, ಅಂದರೆ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಈಗ ವಾಟ್ ಈಸ್ ಡೋ ಎನ್ ಬೈ ಡೋ ವೈ, ಎಕ್ಸ್ ಮೈನಸ್ 2x. ಎಷ್ಟಾಯ್ತು ಇದು, 3x ಆಯಿತು. ಇದನ್ನ ನಿಯರ್ ಟು ಏನಂತ ಹೇಳ್ಬೋದು ನೀವು, ಇಲ್ಲಿ ನೋಡಿ ಎಮ್ ಮತ್ತು ಎನ್ ನೋಡಿದಾಗ 3x ಬೈ ಎಕ್ಸ್ ವೈ ಮಾಡಿದ್ರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ ನಿಯರ್ ಟು ಎಮ್ ಅಂತ ಹೇಳ್ಬೋದು. ಇದು ಹಾಕಿದ್ರೆ ಎಕ್ಸ್ ವೈ ಎರಡೂ ಜೊತೆಗೆ ಉಳ್ಕೊಳ್ಳುತ್ತೆ, ಇಲ್ಲಾಂದರೆ ಫುಲ್ ಕ್ಯಾನ್ಸಲ್ ಆಗಬೇಕು, ಇಲ್ಲಾಂದರೆ 1 ವೇರಿಯೇಬಲ್ ಉಳ್ಕೋಬೇಕು. ಆ ಥರ ನೋಡ್ಬೇಕು ನೀವು ನಿಯರ್ ಟು ಮಾಡಿದಾಗ. ದಿಸ್ ಇಸ್ ನಿಯರ್ ಟು
ಎಮ್. ದಿಸ್ ವ್ಯಾಲ್ಯೂ ಈಸ್ ನಿಯರ್ ಟು ಎಮ್ ಅಂತ. ಈಗ ಅವಾಗ ಏನು ಮಾಡಬೇಕು, ಇಲ್ಲಿ 1/m ಮಾಡಬೇಕು. ನಿಯರ್ ಟು ಎನ್ ಇದ್ರೆ 1/n, ನಿಯರ್ ಟು ಎಮ್ ಇದ್ರೆ 1/m, 1/m ಇಂಟು ಇದು. ನೋಡಿ 1 ವಾಟ್ ಈಸ್ ಎಮ್? ಎಮ್ ಬಂದು XY. ದಿಸ್ ವ್ಯಾಲ್ಯೂ ಇಸ್ 3x. x ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 3/y. ಇದನ್ನ g(y) ಅಂತ ತಗೋಬೇಕು. ಯಾವಾಗಲೂ m ಬಂದ್ರೆ g(y)ನೇ ಬರೋದು. ಏನಾದ್ರು ಕಾನ್ಸ್ಟೆಂಟ್ ಬಂದ್ರು ನೀವು g(y) ಅಂತಾನೆ ತಗೋಬೇಕು. n ಗೆ ಯಾವಾಗಲೂ f(x) ತಗೋಬೇಕು. ಇಲ್ಲಿ ಬರೀತೀನಿ ನೋಡಿ, n ಇಂದ ನಿಯರ್ ಟು n ಬಂದ್ರೆ f(x) ಬರಿಬೇಕು, ನಿಯರ್ ಟು m ಬಂದ್ರೆ g(y) ಬರಿಬೇಕು. ಈ ಥರ ಬರೀತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ IF ನ ಫೈಂಡ್ ಮಾಡಬೇಕು. IF ಅಂದರೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, e ಪವರ್ ಇಂಟೆಗ್ರಲ್ ಆಫ್ ಮೈನಸ್ ಇಂಟೆಗ್ರಲ್ ಆಫ್ g(y) dy. ಅಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ ಬರುತ್ತೆ. g ಬಂದಾಗ ಇಲ್ಲಿ ಮೈನಸ್ ಬರಿಬೇಕು, 3/y dy. ಇಲ್ಲಿ ನೋಡಿ ಮೈನಸ್ 3 log y ಆಗುತ್ತೆ. 3/yಗೆ ಇಂಟಿಗ್ರೇಷನ್ 3 log y. ಈ -3ನ ಆ ಕಡೆ ಪವರ್ಗೆ ಕಳಿಸ್ಬಿಡಿ, log y ಪವರ್ -3 ಆಗುತ್ತೆ. ದೇರ್ಫೋರ್ y ಪವರ್ -3 ಆಗುತ್ತೆ. y ಪವರ್ -3ನ ಯಾವ ಥರ ಬರೀಬೋದು ನೀವು? ಇಲ್ಲೇ ಬರ್ಬಿಡ್ತೀನಿ, 1/y ಪವರ್ 3 ಆಗುತ್ತೆ. 1/y ಪವರ್ 3. y ಪವರ್ ಈ ಪವರ್ log y ಪವರ್ -3 ಅಂದರೆ ಬರೀ y ಪವರ್ -3. ಇದನ್ನ 1/y³ ಅಂತ ಬರೀಬೋದು. ಈ 1/y³ ನ ಇಕ್ವೇಶನ್ 1ಗೆ ಮಲ್ಟಿಪ್ಲೈ ಮಾಡಿ. Multiplying 1/y³ to equation 1. ಆವಾಗ xy/y³ ಆಗುತ್ತೆ. x²/y³ ಆಗುತ್ತೆ, y²/y³ ಆಗುತ್ತೆ. ಡಿವೈಡ್ ಮಾಡಿದ್ರು ಮಲ್ಟಿಪ್ಲೈ ಮಾಡಿದ್ರು ಪ್ರತಿ ಒಂದು ಟರ್ಮ್ಗೂ ಮಾಡಿ. ಇಲ್ಲಿ ಪ್ಲಸ್ ಇದ್ರೆ ಇದೊಂದು ಟರ್ಮ್ ಆಗುತ್ತೆ, ಇದೊಂದು ಟರ್ಮ್ ಆಗುತ್ತೆ. ಇದಕ್ಕೂ ಡಿವೈಡ್ ಮಾಡಿ, ಇದಕ್ಕೂ ಡಿವೈಡ್ ಮಾಡಿ. ಇದೊಂದು ಡಿವೈಡ್. 0/anything is 0. ಡಿವೈಡ್ ಬೈ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಇರುತ್ತೆ ರೈಟ್ ಹ್ಯಾಂಡ್ ಸೈಡ್. ಇದೇನಾಗುತ್ತೆ, x/y² ಆಗುತ್ತೆ, ಮೈನಸ್ ಇದೇನು x²/y³ 1/y dy ಆಗುತ್ತೆ, is equal to ನಾವು m is equal to ಅಂತ ಬರ್ಕೊಳ್ಳಿ. ನಾವು ಲೆಟ್ m is equal to ಅಂತಾನು ಬರೀಬೋದು. ಆ್ಯಂಡ್ n is equal to minus into plus -1/y. ಅದು ಹೊಡೆದಿದ್ದೀನಲ್ಲ, ಅದು ಗೊತ್ತಾಗಲಿಲ್ಲ, ಅದು ಮೈನಸ್. ಅದು ಈಗ ಮತ್ತೆ ∂m/∂y ಮಾಡಬೇಕು. ನೋಡಿ ಡಿಫ್ರೆನ್ಸಿಯೇಷನ್ ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಬರೀತೀನಿ, ಡಿಫ್ರೆನ್ಸಿಯೇಷನ್ ಆಫ್ 1/x ಅಂದರೆ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದ್ರೆ -1/x². ಡಿಫ್ರೆನ್ಸಿಯೇಷನ್ ಆಫ್ 1/x² ಇದ್ರೆ -2/x³. ಡಿಫ್ರೆನ್ಸಿಯೇಷನ್ ಆಫ್ 1/x³ ಇದ್ರೆ -3/x⁴. ಜ್ಞಾಪಕ ಇಟ್ಕೊಳ್ಳಿ. ಅದು ಗೊತ್ತಿದ್ರೆ ಇದು ಈಸಿ ಅನ್ಸುತ್ತೆ, ಇಲ್ಲಾಂದ್ರೆ ಕಷ್ಟ. ನೋಡಿ x ಹಂಗೆ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 1/y² ಬಂದು -2/y³ ಬರುತ್ತೆ. ನಿಮಗೆ ಒಂದೊಂದ್ಸತಿ ಏನಾದರೂ ಇದು ಮಾಡಕ್ಕೆ ಬರಲಿಲ್ಲ ಅಂದರೆ ಫಸ್ಟೇ ರೈಟ್ ಹ್ಯಾಂಡ್ ಸೈಡ್ ಇದು ಮಾಡ್ಬಿಡಿ, ∂n/∂x -1/y³ ಕಾನ್ಸ್ಟೆಂಟು. x² ಗೆ ಡಿಫ್ರೆನ್ಸಿಯೇಷನ್ ಏನು 2x,
ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಬರೀ ಎಕ್ಸ್ ಚೇಂಜ್ ಆಗುತ್ತೆ, ಬೇರೆದು ಹಂಗೆ ಇರುತ್ತೆ. ಇಲ್ಲಿ ವೈ ಕ್ಯೂಬ್ ಇದೆಯಲ್ಲ, ಅದಕ್ಕೆ 1/y³ ಅಂತ ಬರ್ಕೋಬೇಕು ಕೆಳಗಡೆ ಇದ್ರೆ, ಮೈನಸ್ 1/y³. ಎಕ್ಸ್ ಸ್ಕ್ವೇರ್ಗೆ ಏನು 2x ಮೈನಸ್ ಇದ್ರ ಡಿಫ್ರೆನ್ಸಿಯೇಷನ್ ಏನು 0. ಅಂದ್ರೆ ಇದೇ ಸೇಮ್ ಇಲ್ಲಿ ಬರುತ್ತೆ. ಇಲ್ಲಿ ಏನ್ ಬರುತ್ತೆ ಅದೇ ಡೈರೆಕ್ಟ್ ಆಗಿ ಬರ್ಬಿಡ್ಬೋದು ನೀವು, ಮೈನಸ್ 2x/y³ ಅಂತ. ಏನಾದ್ರು ಇದು ಬರ್ಲಿಲ್ಲ ಅಂದ್ರೆ ಆ ತರ ಮಾಡಿ. therefore dou m/dou y is equal to minus 2x/y³. dou n/dou x ಅಂದ್ರೆ minus 2x/y³. ಸೇಮ್ ಬಂತಲ್ವಾ ಈಗ. therefore dou m/dou y is equal to dou n/dou x ಅಂತ ಬರ್ದು, therefore equation is exact ಅಂತ ಬರ್ಬೋದು. Solution is integral of n dx plus integral of n of y dy is equal to c. What is m? X by y square. What is n of y? ಇದು ನೋಡಿ x ಟರ್ಮ್ ಇದ್ರೆ 0 minus 1/y. ಎಕ್ಸ್ ಟರ್ಮ್ ಇದ್ರೆ ಅದು ತೆಗ್ಬಿಡಿ, ಮೈನಸ್ 1/y. ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ವೈ ಹಂಗೆ ಇರುತ್ತೆ, ಬೇರೆದು ಹಂಗೆ ಇರುತ್ತೆ. 1/y² ಆಚೆ ತಗೊಳ್ಳಿ. ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂದರೆ x²/2 ಇಂಟಿಗ್ರೇಷನಲ್ಲಿ ಮೈನಸ್ 1/y ಯಾವ ಥರ ವೇರಿಯೇಷನ್ ಆಗುತ್ತೆ ಲಾಗ್ ವೈ. ಅಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್, ತುಂಬ ಇಂಪಾರ್ಟೆಂಟ್. ನೋಡಿ, ಸಾಲ್ವ್ ಇದನ್ನ ಯಾವ ಥರ ಮಾಡಬೇಕು ಪ್ರಾಬ್ಲಮ್ ನೋಡ್ಕೊಳ್ಳಿ. ದ ಗಿವನ್ ಇಕ್ವೇಶನ್ ಈಸ್, ನೀಟಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಲೀನಿಯರ್ ಡಿಫರೆನ್ಷಿಯಲ್ equation of the form dy by dx plus py is equal to q ಅಂತ ಬರ್ಕೋಬೇಕು. ವೇರ್ p ಅಂದರೆ ಇಲ್ಲಿ ನೋಡಿ ಕಂಪೇರ್ ಮಾಡಬೇಕು, ಇದು ಹಂಗೆ ಇರುತ್ತೆ. p ಇಂಟು y ಅಂದರೆ ಇಲ್ಲಿ ಕಾಟ್ ಎಕ್ಸ್ ಇಂಟು ವೈ ಥರ, ಅಂದರೆ ಪಿ ಜಾಗದಲ್ಲಿ ಏನಿದೆ ಕಾಟ್ ಎಕ್ಸ್ ಇದೆ, ಆ್ಯಂಡ್ ಕ್ಯೂ ಅಂದರೆ ಕಾಸ್ ಎಕ್ಸ್. ಅಂದರೆ ಪಿ ಅಂದರೆ ಇಲ್ಲಿ ವೈ ಟರ್ಮ್ಗೆ ಯಾವ್ದು ವೈಗೆ ಯಾವ್ದು ಮಲ್ಟಿಪ್ಲೈ ಇರುತ್ತೆ ಅದು ಪಿ, ಇದು ಕಾಸ್ ಎಕ್ಸ್. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕಿಲ್ಲು, ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ಇ ಪವರ್ ಇಂಟೆಗ್ರಲ್ ಆಫ್ ಪಿ ಅಂದರೆ ಕಾಟ್ ಎಕ್ಸ್ ಡಿ ಎಕ್ಸ್, ಇಂಟೆಗ್ರಲ್ ಆಫ್ ಕಾಟ್ ಎಕ್ಸ್ ಅಂದರೆ ಲಾಗ್ ಆಫ್ ಸೈನ್ ಎಕ್ಸ್, ಇ ಪವರ್ ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ ಬರೀ ಸೈನ್ ಎಕ್ಸ್. ಐ ಎಫ್ ಅಂದರೆ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ಪಿ ಅಂದರೆ ಕಾಟ್ ಎಕ್ಸ್ ಡಿ ಎಕ್ಸ್, ಕಾಟ್ ಎಕ್ಸ್ ಅಂದರೆ ಲಾಗ್ ಆಫ್
e ಪವರ್ ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ ಬರೀ ಸೈನ್ ಎಕ್ಸ್. ಐ ಎಫ್ ಫೈಂಡ್ ಮಾಡಿದ ತಕ್ಷಣ ಸೊಲ್ಯೂಷನ್ ಈಸ್ ಅಂತ ಬರಿಬೇಕು. ಏನು ಬರಿಬೇಕು? ಸೊಲ್ಯೂಷನ್ ಈಸ್. ಇಲ್ಲಿಗಂಟ ನೀಟಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಫಸ್ಟ್ ಈಕ್ವೇಷನ್ ಬರ್ಕೊಳ್ಳಿ. dy by dx plus y cot x is equal to cos x. The given equation is linear differential equation of the form dy by dx plus py is equal to 2, where p is cot x and q is cos x. if ಅಂದರೆ e power integral of p dx. ಇಲ್ಲಿ p ಅಂದರೆ cot x dx ಆಗುತ್ತೆ. e power integral of cot x dx ಅಂದರೆ log of sin x. e power log of sin x ಅಂದರೆ ಬರೀ sin x. ಸೊಲ್ಯೂಷನ್ ಈಸ್ ಅಂತ ಬರೆದು y into if is equal to integral of q into if into dx plus c ಅಂತ ಇದು ಫಾರ್ಮುಲಾ ಇದೆ. y into if ಅಂದರೆ sin x, q ಏನು cos x, cos x into sin x dx plus ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ cos x into sin x ಅಂದ್ರೆ ಫಾರ್ಮುಲಾ 1/2 sin 2x. ಹೇಳಿ y sin x is equal to integral of 1/2 sin 2x dx plus c. ಈಗ ಲಾಸ್ಟ್ ಒಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈ ಪ್ರಾಬ್ಲಮ್ ಮುಗೀತು. ಏನು ಗೊತ್ತಿರ್ಬೇಕಂದ್ರೆ ಇಂಟಿಗ್ರೇಷನ್ ಆಫ್ 1/2 sin 2x ಬಂದರೆ 1/2 ಹಂಗೆ ಇರುತ್ತೆ. sin 2x ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ 2x/2. ನೋಡಿ ಪ್ರಾಬ್ಲಮ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಇಲ್ಲಿ ಎಷ್ಟೆಷ್ಟಿದೆ ಅಷ್ಟೆಷ್ಟು ಫಾರ್ಮುಲಾ ನೀಟಾಗಿ ಓದ್ಕೊಂಡು ಇಂಟಿಗ್ರೇಷನ್ ಆಫ್ 1/2 sin 2x ಅಂದ್ರೆ 1/2 ಮೈನಸ್ ಕಾಸ್ 2x/2. ಫೈನಲ್ ಆನ್ಸರ್ y is equal to sin x. ಇಲ್ಲಿ ನೋಡಿ 1/2 sin 2x ಇಂಟಿಗ್ರೇಷನ್ ಏನು, ಇದ್ರ ಬದಲು ಇದು ಬರೀಬಹುದು ಅಷ್ಟೇ. ಇದನ್ನ ಬರೀರಿ 1/2 ಇಂಟು ಮೈನಸ್ ಕಾಸ್ 2x/2 ಪ್ಲಸ್ ಸಾಕು. ಇಷ್ಟು ಮಾಡಿ ಇದನ್ನ ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. ಫಸ್ಟ್ dy by dx plus y cot x is equal to cos x. ಟೈಮ್ ಔಟ್ ಆದ್ರೆ ಜಾಯ್ನ್ ಆಗಿ ಎಲ್ಲರೂ. The given equation is linear differential equation of the form dy by dx plus py is equal to q, where p is cot x, q is cos x, if is e power integral of p dx. p ಅಂದ್ರೆ cot x dx, cot x ಅಂದ್ರೆ log of sin x, ಬರೀ sin x ಬರುತ್ತೆ. ಸೊಲ್ಯೂಷನ್ is y into if is equal to integral of q into if dx plus c. q is cos x, if is sin x dx plus c. y into sin x integral of cos x into sin x ಅಂದ್ರೆ 1/2 sin 2x, y sin x ಹಂಗೆ ಇರಲಿ. ಇಂಟೆಗ್ರಲ್ ಆಫ್ 1/2 sin 2x ಅಂದ್ರೆ ಮೈನಸ್ 1/2 ಇಂಟು ಮೈನಸ್ ಕಾಸ್ 2x/2. ಥ್ಯಾಂಕ್ ಯು. ರೀಜಾಯ್ನ್ ಆಗಿ ಬೇಗ.